ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಸೀರೆಯಲ್ಲೇ ಇರೋಂಥ ಥ್ರೆಡ್ಡಲ್ಲಿ ನಾನು ಕುಚ್ಚು ಕಟ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಬಿಚ್ಕೋಬೇಕು ಥ್ರೆಡ್ಡನ್ನ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಅಂಚು ಇರುತ್ತೆ ನೋಡಿ, ಅದನ್ನು ನಾವು ಸ್ವಲ್ಪನ ಅಂದರೆ ಟ್ರಿಮ್ಮರಲ್ಲಿ ಕಟ್ ಮಾಡ್ಕೋಬಾರ್ದು. ಅದು ಉದ್ದ ಇರುತ್ತೆ ನೋಡಿ ಕೆಳಗಡೆ ಕುಚ್ಚು, ಅದರಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಎಡ್ಜಲ್ಲಿ ಮಾತ್ರ ತೊಗೊಂಡು ಒಂದು ಸ್ವಲ್ಪ ಎಳೆದ್ರೆ ಕಟ್ಟಾಗಿರುತ್ತೆ. ಅಂದರೆ ನಮಗೆ ಎಷ್ಟು ಲೆಂತಲ್ಲಿ ನಾವು ಆ ಥ್ರೆಡ್ನೆಲ್ಲ ಬಿಚ್ಕೋಬೇಕು ಅಂತ ಇರುತ್ತೋ, ಮತ್ತು ನಮಗೆ ಎಷ್ಟು ಅಗಲ ಕುಚ್ಚಬೇಕು, ಎಷ್ಟು ದೊಡ್ಡದಾಗಿ ಕುಚ್ಚಬೇಕು ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಬಿಚ್ಕೋಬೇಕಾಗುತ್ತೆ. ಬಾರ್ಡ್ರು ಮೇಲ್ಗಡೆ ಇದೆ, ಅದು ಅಂದರೆ ಸೆರಗಿನ ಬಾರ್ಡ್ರು ಮೇಲ್ಗಡೆ ಇದೆ, ಅದರಿಂದ ಸ್ವಲ್ಪ ಕೆಳಗಡೆ ನಾನು ಬಿಚ್ಕೋತಾ ಇರೋದು ನೋಡಿ. ಆ ಸೈಡು ಅಷ್ಟೇ, ಈ ಸೈಡು ಅಷ್ಟೇ. ಈ ರೀತಿ ಅಂಚಲ್ಲಿ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ, ಅಂದರೆ ಕೈಲೇ ಎಳ್ಕೋಬೇಕು. ಕತ್ರಿಲಿ ಕಟ್ ಮಾಡಿಕೊಂಡ್ರೆ ಎಳೆ ಎಲ್ಲ ಕಟ್ಟಾಗಿಬಿಟ್ರೆ ಮತ್ತು ಒಂದು ಎಳೆ ಕಟ್ಟಾಗಿರುತ್ತೆ, ಒಂದು ಎಳೆ ಲೂಸ್ ಆಗಿರುತ್ತೆ. ಸೈಡೆಲ್ಲ ಬಿಚ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಬಿಚ್ಕೊಂಬಿಟ್ರೆ, ಈ ಥರ ಸೆಂಟ್ರಲ್ಲಿ ಒಂದೊಂದು ಎಳೆ ಎಳ್ಕೊಂಬಿಟ್ರೆ ನೀಟಾಗಿ ನಾವು ಎಷ್ಟಕ್ಕೆ ಕಟ್ ಮಾಡಿರ್ತೀವೋ ಅಷ್ಟಕ್ಕೆ ಕರೆಕ್ಟಾಗೇ ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಒಂದು ಲೆವೆಲಾಗಿ ಬಿಚ್ಕೊಂಡಿದ್ದೀನಿ ನಾನು. ಅಂದರೆ ಸ್ಯಾರಿ ಬಾರ್ಡರು ಮೇಲ್ಗಡೆ ಇದೆ ನೋಡಿ, ಅದರಿಂದ ಸ್ವಲ್ಪ ಕೆಳಗಡೆ ನಾನು ಬಿಚ್ಕೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮ್ಮಲ್ಲಿ ಕುಚ್ಚು ನಾನು ಮಾಡ್ತಾ ಇರೋದು. ಹಾಗಾಗಿ ಇವಾಗ ನೋಡಿ, ಅಂದರೆ ನೀವು ಒಂದು 1/4 ಇಂಚಷ್ಟು ಥ್ರೆಡ್ ಅಂದರೆ ಅಗಲ ನೋಡಿಕೊಂಡು ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಒಂದು ಅಂದಾಜಲ್ಲಿ ಈ ಥರ ಸ್ವಲ್ಪ ನೀಡಲಲ್ಲಿ ಇಷ್ಟು ಮಾರ್ಕಿಂಗ್ ಮಾತ್ರ ನಾನು ಥ್ರೆಡ್ ತೊಗೋಬೇಕು ಅಂತ ನೀವು ತೊಗೊಂಡು ಈ ರೀತಿ ಗಂಟು ಹಾಕ್ಕೋಬೋದು. ಅಂದರೆ ನೀವು ಕೈಲೇ ಬೇಕಾದರೂ ಗಂಟು ಹಾಕ್ಕೋಬೋದು, ಇಲ್ಲಾಂದರೆ ನೀಡಲ್ಸ್ ಎಲ್ಪಿಂದ ನೀವು ಈ ರೀತಿ ಅಂದರೆ ಪಕ್ಕ ನೀಟಾಗಿ ಗಂಟು ಹಾಕ್ಕೋಬೇಕು ನೋಡಿ. ಅಂದರೆ ಬಾರ್ಡರು ಸ್ವಲ್ಪ ಜಾಸ್ತಿ ಬಂದಿದೆ ಇದು, ಅದರಿಂದ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ. ಅದು ಆವಾಗ ನೀವೇನು ಮಾಡಬೇಕು ಅಂದರೆ, ಒಂದು ಮೀಡಿಯಮಲ್ಲಿ ಗಂಟು ಹಾಕೋಕ್ಕೆ ಎಷ್ಟಾಗುತ್ತೋ ಅಷ್ಟನ್ನೇ ನೀವು ತೊಗೋಬೇಕಾಗುತ್ತೆ. ಒಂದು ಮೀಡಿಯಮಲ್ಲೇ ತೊಗೋಬೇಕಿದನ್ನ. ಏಕೆಂದರೆ ಜರಿ ಥ್ರೆಡ್ ಇರೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ, ಮತ್ತು ಕುಚ್ಚು ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ. ಬಟ್ ಸೆಂಟ್ರಲ್ಲಿ ಆ ಥರ ಇರೋದಿಲ್ಲ, ಸ್ವಲ್ಪ ತೆಳುವಾಗಿ ಇರೋದ್ರಿಂದ ಅದು ಸ್ವಲ್ಪನೇ ಕಾಣಿಸುತ್ತೆ. ಹಾಗಾಗಿ ಇಲ್ಲೂ ನಾವು ಒಂದು ಸಿಂಪಲ್ಲಾಗಿ ತೊಗೋಬೇಕಾಗುತ್ತೆ. ಎಷ್ಟು ಅಂದರೆ ನಾವು ಗಂಟು ಒಂದು ಮೀಡಿಯಮ್ ಸೈಜ್ ಬರಬೇಕು ಅಷ್ಟೇ ನಾವು ತೊಗೋಬೇಕಾಗುತ್ತೆ. ಯಾಕೆಂದರೆ ಜರಿ ಥ್ರೆಡ್ಡು ಸ್ವಲ್ಪ ದಪ್ಪ ಬರೋದ್ರಿಂದ ನಾವು ಇದರಲ್ಲಿ ಕಡಿಮೆನೇ ತೊಗೊಂಡು ಈ ರೀತಿ ಗಂಟು ಹಾಕ್ಕೋಬೇಕಾಗುತ್ತೆ. ತುಂಬಾ ಹತ್ರಕ್ಕೆ ಬರುತ್ತೆ ಇದು ಗಂಟು. ಅಂದರೆ ಸ್ವಲ್ಪ ಎಳೆಗಳು ಆ ಕಡೆ ಈ ಕಡೆ ಹಾಕಬಾರ್ದು. ಮೇಲ್ಗಡೆ ಸ್ವಲ್ಪ ವೆಯ್ಟ್ ಇರೋ ಅಂಥದ್ದು ಸೀರೆ ಮೇಲೆ ಇಟ್ಕೊಂಡ್ರೆ ನೀಟಾಗಿ ನೀವು ಈ ರೀತಿ ಗಂಟು ಹಾಕ್ಕೋತಾ ಹೋಗಬೇಕು ಸ್ಟಾರ್ಟಿಂಗು. ಇಲ್ಲ ಅಂದರೆ ನೀವು ಸ್ಟಾರ್ಟಿಂಗ್ ಒಂದು 4 ಕುಚ್ಚಿಗೆ ಗಂಟು ಹಾಕ್ಕೊಬಿಟ್ಟು ನೀವು ಅದರಲ್ಲೇ ಡಿಸೈನ್ ಒಂದೇ ಸಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಬಟ್ಟು ಎಳೆ ಎಲ್ಲ ಬಿಚ್ಕೊಳ್ಳುತ್ತೆ ಅನ್ನೋದಾದರೆ ಈ ರೀತಿ ಲಾಕ್ ಮಾಡಿಬಿಟ್ರೆ ಸ್ಟಾರ್ಟಿಂಗು ನಮಗೆ ಯಾವ ರೀತಿ ಬೇಕಾದರೂ ನಾವು ಬೇರೆ ಡಿಸೈನ್ ಮಾಡ್ಕೋಬೋದು. ಇಲ್ಲ ಬೀಡ್ಸ್ ಆದರೂ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೇ ಬರೀ ನಾನು ಬೀಡ್ಸ್ ಏನು ಯೂಸ್ ಮಾಡಿಲ್ಲ, ಬರೀ ಗಂಟು ಹಾಕೋದ್ರಲ್ಲೇ ಈ ರೀತಿ ಮಾಡ್ತಾ ಇರೋದು ನೋಡಿ. ಇದೇ ರೀತಿ ನಾನು ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗ್ ಒಂದು ಕುಚ್ಚಿದೆಯಲ್ಲ ಅದು, ಮತ್ತು ಇನ್ನು ಪಕ್ಕದ ಕುಚ್ಚಲ್ಲಿ ನಾವು ಅರ್ಧ ಭಾಗ ಮಾತ್ರ ತಗೊಂಡು ಈ ರೀತಿ ಗಂಟು ಹಾಕ್ಕೋಬೇಕು. ಅಂದರೆ ನಾವು ಫುಲ್ಲು ನಾವು ಗಂಟು ಹಾಕಿರೋದ್ರಿಂದ ಒಂದು 1/4 ಇಂಚು ಅರ್ಧ ಇಂಚಷ್ಟು ಕೆಳಗಡೆ ನಾವು ಅದನ್ನು ಗಂಟು ಹಾಕ್ಕೋಬೇಕಾಗುತ್ತೆ ನೋಡಿ. ಇವಾಗ ಮತ್ತೆ ನಾನು ಅದ್ರ ಪಕ್ಕದ ಕುಚ್ಚಲ್ಲಿ ಮತ್ತೆ ಅರ್ಧ ತೊಗೋತಾ ಇದ್ದೀನಿ. ಅಂದರೆ ನಾನು 3 ಕುಚ್ಚಲ್ಲಿ ಬೇಕಾದ್ರೂ ಡಿಸೈನ್ ಮಾಡ್ಬೋದು, ಅದು ಸಿಂಪಲ್ಲಾಗಿ ಬರುತ್ತೆ. ನಾನು 4 ಕುಚ್ಚಲ್ಲಿ ಮಾಡ್ತಾ ಇರೋದು. ಇವಾಗ ನೋಡಿ, ಅದೆರಡನ್ನೂ ಒಂದು ಸಮ ಇಟ್ಕೊಂಡು ಕರೆಕ್ಟಾಗಿ, ಅಂದರೆ ಸ್ವಲ್ಪ ಅದನ್ನು ಥ್ರೆಡ್ಡನ್ನ ನುಲಿದ್ಬಿಟ್ಟು ನೀವು ಒಳಗಡೆ ಲಾಕ್ ಮಾಡೋವಾಗ ಅದು ಒಳಗಡೆ ಆಚೆ ಎಳ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಅಂದರೆ ನೀಡಲ್ ಸಹಾಯದಿಂದ ಇಟ್ಕೊಂಡು ನೀವು ಲಾಕ್ ಮಾಡಿದ್ರೆ ನೀಟಾಗಿ ಶೇಪು ಚೆನ್ನಾಗೂ ಬರುತ್ತೆ. ಇವಾಗ ನೋಡಿ, ಈಗ ಮತ್ತೆ ಈ ಕಡೆ ಅರ್ಧ ಇತ್ತಲ್ವ, ಆ ಅರ್ಧಕ್ಕೆ ಪಕ್ಕದೊಂದು ಕುಚ್ಚಿದೆಯಲ್ಲ ಅದನ್ನು ಫುಲ್ ತೊಗೋತಾ ಇದ್ದೀನಿ.
ಏಕೆಂದರೆ ನಾನು 4 ಕುಚ್ಚಿಗೆ ನಾನು ಶೇಪು ಬರಲಿ ಸಾಕು. ಅಂದರೆ ದೊಡ್ಡ ಥರ ಮಾಡಿದ್ರೆ ನಮಗೆ ಕೆಳಗಡೆ ಗಂಟು ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದರೆ ನಾವು ಲೆಂತು ಉದ್ದ ಇದ್ದರೆ ನಾವು ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಇವಾಗ ಆ ಕಡೆ ಒಂದು ಕುಚ್ಚು, ಈ ಕಡೆ ಒಂದು ಕುಚ್ಚು ಸೆಂಟ್ರಲ್ಲಿ ಇದೆಯಲ್ಲ ಅದರಲ್ಲಿ ನಾವು ಅರ್ಧ ಭಾಗ ಮಾಡಿಕೊಂಡು ನೋಡಿ ಎಡ್ಜು ಕುಚ್ಚು ಫುಲ್ ಇದೆಯಲ್ಲ ಅದಕ್ಕೆ ನಾವು ಸೆಂಟ್ರಲ್ಲಿ ಅರ್ಧ ಭಾಗ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಸೇಮ್ ಅಂದರೆ ನಾವು ಮೇಲ್ಗಡೆ ಗಂಟು ಏನು ಹಾಕಿರ್ತೀವೋ ಅದ್ರ ಕೆಳಗಡೆ ಒಂದು 1/2 ಇಂಚ್ ಕೆಳಗಡೆ ನಾವು ಗಂಟು ಹಾಕ್ಕೋಬೇಕು. ನೋಡಿ ಈಗ ಮತ್ತೆ ಅದು ಅರ್ಧ ಭಾಗನ ಪಕ್ಕದ್ದು ಇನ್ನೊಂದು ಕುಚ್ಚು ಫುಲ್ ಇತ್ತಲ್ಲ ಅದನ್ನು ನಾನು ಫುಲ್ಲು ಹಾಕಿ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈಗ ಇದೆ ಎರಡನ್ನೂ ಕರೆಕ್ಟಾಗಿ ಒಂದು ಸಮ ಹಾಕ್ಕೊಂಡು ಮತ್ತೆ ನಾವು ಗಂಟು ಹಾಕ್ಕೋಬೇಕು ಇದನ್ನು. ಅಂದರೆ ನಾವು ಅದೇ ಮೇಲ್ಗಡೆ ಗಂಟಿದೆಯಲ್ಲ ಅದರಿಂದ ಕೆಳಗಡೆ, ಅಂದರೆ ಇದು ಜೆರಿ ಥ್ರೆಡ್ ಇರೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ. ನೋಡಿಕೊಂಡು ನೀವು ಅಂದರೆ ಲೆಂತು ನೀವು ಉದ್ದ ಮಾಡಿಕೊಂಡ್ರೆ ಇದೇ ರೀತಿ ನಾವು 4 5 6 ಸ್ಟೆಪ್ಪಿಗೂ ದೊಡ್ಡದಾಗಿ ಹಾಕ್ಕೋಬೋದು. ಸಾಕು. ಈ ಥರ ಡಿಫ್ರೆಂಟಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಕುಚ್ಚೇ ಬರಲ್ಲ ಅಂತಂದವರು ಬರೀ ಗಂಟು ಹಾಕೋದ್ರಿಂದನೂ ನಾವು ಕುಚ್ಚು ಕಟ್ಕೋಬೋದು ತುಂಬ ಈಸಿಯಾಗಿ. ನೋಡಿ ಇವಾಗ ಮತ್ತೆ ನಾನು ಪಕ್ಕದ ಕುಚ್ಚು ಫುಲ್ ತೊಗೊಂಡಿದ್ದೀನಿ. ಮತ್ತು ಅದ್ರ ಪಕ್ಕದ ಕುಚ್ಚಲ್ಲಿ ನಾನು ಅರ್ಧ ಭಾಗ ಮಾತ್ರ ತೊಗೊಂಡು ಈ ರೀತಿ ಗಂಟು ಹಾಕೋತಾ ಇದ್ದೀನಿ. ಕ್ಲೀನಾಗಿ ನೋಡಿಕೊಂಡ್ರೆ ಅಂದರೆ ನಾವು ಗಂಟು ಹಾಕೋದು ಮೇಯ್ನ್ ಇದರಲ್ಲಿ ಬೇಕೇ ಬೇಕು. ಏಕೆಂದರೆ ಅದು ಗಂಟು ನೀಟಾಗಿ ಬಂದಿಲ್ಲ ಅಂದರೆ ಶೇಪು ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗ ಮತ್ತೆ ಅದು ಅರ್ಧ ಭಾಗದ ಜೊತೆಗೆ ಪಕ್ಕದ ಇನ್ನೊಂದು ಕುಚ್ಚಲ್ಲಿ ನಾನು ಅರ್ಧ ಭಾಗ ತೊಗೊಂಡು ಮತ್ತೆ ಹಾಗೆ ಅಂದರೆ ಮೇಲ್ಗಡೆ ಗಂಟಿಂದ ಕೆಳಗಡೆ ಗಂಟಿಗೆ 1/2 ಇಂಚು ಗ್ಯಾಪ್ ಇದ್ದರೆ ಸಾಕು. ನೋಡಿ ಇವಾಗ ಮತ್ತೆ ಅದ್ರ ಅರ್ಧ ಭಾಗ ಇತ್ತಲ್ಲ ಅದ್ರ ಪಕ್ಕದ ಕುಚ್ಚು ನಾನು ಫುಲ್ ತೊಗೊಂಡಿದ್ದೀನಿ. ಅಂದರೆ ನನ್ನ 4 ಕುಚ್ಚಿಗೆ ಈ ರೀತಿ ಡಿಸೈನು ಇಷ್ಟು ಅಗಲ ಬರುತ್ತೆ. ನೀವು ಬೇಕಾದ್ರೆ 3 ಕುಚ್ಚಿಗೆ ನೀವು ಮಾಡ್ಕೋಬೋದು, ಸಿಂಪಲ್ಲಾಗಿ ಬರುತ್ತೆ. ಅಂದರೆ ಸ್ಯಾರಿಲಿ ತುಂಬ ಉದ್ದ ಥ್ರೆಡ್ ಇಲ್ಲ ಅಂದಾಗ ನೀವು ಸಿಂಪಲ್ಲಾಗಿ ಕಟ್ಕೋಬೇಕು ಅಂತಂದಾಗ ಆ ರೀತಿ 3 ಕುಚ್ಚಲ್ಲೇ ನೀವು ಸಿಂಪಲ್ಲಾಗಿ ಕಟ್ಕೋಬೋದು. ಅಂದರೆ ನಿಮಗೆ ಸಿಲ್ಕ್ ಥ್ರೆಡ್ಡೇ ಬೇಡ, ಇದರಲ್ಲೇ ಆರಾಮಾಗಿ ಕಟ್ಕೋಬೋದು. ನೋಡಿ ಸೇಮ್ ಈಗ ಅದರಲ್ಲಿ ಅರ್ಧ ತೊಗೊಂಡು ಸ್ಟಾರ್ಟಿಂಗ್ ನಾವು ಫುಲ್ ತೊಗೊಳ್ಳೇಬೇಕಾಗುತ್ತೆ. ಮತ್ತು ಎಡ್ಜಲ್ಲೂ ಫುಲ್ಲು ಕುಚ್ಚು ತೊಗೋಬೇಕಾಗುತ್ತೆ. ಸೆಂಟ್ರಲ್ಲಿ ಮಾತ್ರ ನಾವು ಹಾಫ್ ಡಿವೈಡ್ ಮಾಡಿಕೊಂಡು ಈ ರೀತಿ ಗಂಟು ಹಾಕೋಬೇಕಾಗುತ್ತೆ. ಇವಾಗ ನೋಡಿ ಮತ್ತೆ ಈಗ ಅವೆರಡನ್ನೂ ಸೇರಿಸಿ ನಾವು ಈಗ ಮತ್ತೆ ಲಾಸ್ಟಿಗೆ ಗಂಟು ಹಾಕ್ಕೋಬೇಕು. ಅಂದರೆ ಜೆರಿ ಥ್ರೆಡ್ ಇರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ. ಲೆಂತು ಉದ್ದ ಇದ್ದರೆ ಆರಾಮಾಗಿ ನಾವು ಗಂಟು ಹಾಕ್ಕೋಬೋದು. ಲೆಂತ್ ಕಡಿಮೆ ಇತ್ತು ಅಂದಾಗ ನಾವು 3 ಕುಚ್ಚಿಗೆ ಒಂದು ಡಿಸೈನ್ಸ್ ಆ ರೀತಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಇನ್ನೂ ಬೇಕು ಅಂದರೆ ನೀವು ಅಂದರೆ ಲೆಂತ್ ಮೇಲೆ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀಟಾಗಿ ಗಂಟು ಹಾಕಿ ಲಾಕ್ ಮಾಡಿ, ಏಕೆಂದರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಉದ್ದ ಇಲ್ಲ ಕೆಳಗಡೆ ಕುಚ್ಚು ಅಂದರೆ ಬಿಚ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ನೀಟಾಗಿ ಟೈಟಾಗಿ ಎಳೆದು ಆವಾಗ ನೋಡಿ ಡಿಸೈನು ನಿಮ್ಗೆ ಎಲ್ಲಿ ಗಂಟು ಕರೆಕ್ಟಾಗಿಲ್ಲ ಅನಿಸುತ್ತೋ ಅಲ್ಲಿ ನೋಡಿಕೊಂಡು ನೀವು ಸ್ವಲ್ಪ ಗಂಟನ್ನು ಕರೆಕ್ಟಾಗಿ ಎಳ್ಕೊಳ್ಳಿ. ನೋಡಿ ಇವಾಗ ಬಾರ್ಡರು ಇರೋ ಇದರಲ್ಲಿ ಇಷ್ಟು ತಿಕ್ನೆಸ್ಸು ಬಂದಿದೆ. ಇವಾಗ ನಾನು ಬರೀ ಥ್ರೆಡ್ ಇದೆ ನೋಡಿ, ಜೆರಿ ಇಲ್ಲ, ಬರೀ ಥ್ರೆಡ್ಡಲ್ಲಿ ಅಂದರೆ ನಾವು ಚಿಕ್ಕದಾಗೆ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಬರುತ್ತೆ. ನಾವು ದೂರ ತೊಗೊಂಡ್ಬಿಡ್ತು ಮತ್ತು ಜಾಸ್ತಿ ಅಗಲ ನಾವು ಡಿಸೈನ್ ಮಾಡ್ಕೋತೀವಿ ಅಂದಾಗ ಸ್ವಲ್ಪ ಅದು ಓವರಾಗಂತೂ ಅನಿಸುತ್ತೆ. ಮತ್ತು ಅಷ್ಟು ಫಿನಿಶಿಂಗ್ ಇರಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ. ನಿಮಗೆ ಬೀಡ್ಸ್ ಏನು ಬೇಡ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ಅಂದರೆ ಕೆಲವ್ರಿಗೆ ಇಷ್ಟನೇ ಆಗಲ್ಲ, ಕುಚ್ಚೇ ಬೇಡ ಅಂತಾರೆ. ಬಂದಿರೋದ್ರಲ್ಲೇ ಹೆಂಗೆಂಗೋ ಒಂದೊಂದು ಗಂಟಾಕಿ ಕಟ್ಟಿ ಕೊಟ್ಟಿರ್ತಾರಲ್ವ, ಅದನ್ನೇ ನಾವು ಬಿಚ್ಚಿ ಈ ರೀತಿ ನಾವು ಡಿಸೈನಾಗಿ ನಮ್ಮ ಕ್ರಿಯೇಟಿವಿಟಿ ತಕ್ಕನಾಗೆ ನಾವು ಮಾಡ್ಕೋಬೋದು. ನೋಡಿ ಸೇಮ್ ಅಂದರೆ 4 ಕುಚ್ಚಿಗೆ ಈ ರೀತಿ ಡಿಸೈನು ಸಾಕು. ಒಂದು ನಾರ್ಮಲಾಗಿ ಮೀಡಿಯಮಾಗಿ ಬರುತ್ತೆ. ಇದು ಲುಕ್ನೆಸ್ ಕೊಡುತ್ತೆ. ಇಲ್ಲಾಂದರೆ ನೀವು ಒಂದು 3 ಕುಚ್ಚಿಗೆ ಮಾಡಿಕೊಂಡ್ರೂ ಅದು ಲುಕ್ನೆಸ್ಸು ಅಂದರೆ ತುಂಬ ಪುಟ್ಟದಾಗಿ ಮಾಮೂಲಿ ಬೇಬಿ ಕುಚ್ಚು ಬರುತ್ತೆ ನೋಡಿ, ಅಷ್ಟೇ ಇದರಲ್ಲೇ ಬರುತ್ತೆ. ಅದು ಅಷ್ಟು ಚೆನ್ನಾಗಿ ಬರುತ್ತೆ. ಅದೂ ನಾನು ಇದು ತುಂಬ ಹತ್ತತ್ರ ಕಟ್ಕೊಂಡಿರೋದ್ರಿಂದ ಸಾಕು. ಅಂದರೆ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ಪು 4ನೇ ಸ್ಟೆಪ್ಪಿಗೆ
ಫುಲ್ಲು ಕುಚ್ಚು ಬೇಬಿ ಕುಚ್ಚು ಬರುತ್ತೆ ನೋಡಿ, ಅದೇ ಥರ. ಬೇಕಾದ್ರೆ ನೀವು ಇದಕ್ಕೆ ಸಿಲ್ಕ್ ಥ್ರೆಡ್ಡನ್ನ ಸೆಂಟ್ರಲ್ಲಿ ಹಾಕಿ, ನೀವು ದಪ್ಪ ಬೇಕು ಕುಚ್ಚು ಅನ್ನೋರು ಕೆಳಗಡೆ ಹಾಕಿ ಕಟ್ಕೋಬೋದು. ನೋಡಿ ಇದೇ ರೀತಿ ನಾನು ಎಲ್ಲದನ್ನು ಕಟ್ಕೊಂಡು ಹೋಗ್ತೀನಿ. ನಾನು ಸ್ಟಾರ್ಟಿಂಗ್ ಎಲ್ಲ ಒಂದೊಂದು ಗಂಟು ಹಾಕ್ಕೊಂಡಿದ್ದೀನಿ, ಆವಾಗ ನಮಗೆ ಈಸಿ ಆಗುತ್ತೆ. ಇವಾಗ ನೋಡಿ, ಅಂದರೆ ನಿಮಗೆ ಬೇಬಿ ಕುಚ್ಚು ಬೇಕು ಅಂದರೆ ಆ ಗಂಟು ಕಾಣಿಸ್ದಂಗೆ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಹಾಗೆ ಮಾಡಿರೋದ್ರಿಂದ ನೀಟಾಗಿ ಗಂಟಾಕಿ ನೋಡಿ, ಲೆಂತ್ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಯಾರ್ಯಾರು ದಯವಿಟ್ಟು ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಇನ್ನೂ ಯಾವ ರೀತಿ ಡಿಸೈನ್ಸು ಕುಚ್ಚು ಬೇಕು ಅಂತಂದರೆ ನನಗೆ ಹೇಳಿ, ನಾನು ಇನ್ನೂ ಬೇರೆ ಬೇರೆ ಥರ ಬೇಕಾದ್ರೆ ನಿಮಗೆ ಡಿಸೈನ್ಸು ತೋರಿಸ್ಕೊಡ್ತೀನಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.